ಕರ್ನಾಟಕ ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಬೋವಿ, ಕೊರಚ, ಕೊರ್ಮ, ಲಂಬಾಣಿ, ಅಲೆಮಾರಿ, ಇತರೆ ಸೂಕ್ಷ್ಮ 59 ಜಾತಿಗಳು ಹಾಗೂ ಬಲಗೈ ಸಮುದಾಯದವರು ಕೂಡ ಇವತ್ತು ಕರ್ನಾಟಕ ರಾಜ್ಯ ಜಾರಿಗೆ ತರಲು ಹೊರಟಿರುವ ಒಳ ಮೀಸಲಾತಿ ವಿಧೇಯಕವನ್ನು ವಿರೋಧಿಸಿ ಇದೇ ದಿನಾಂಕ 24/3/2026 ಬೆಂಗಳೂರಿನಲ್ಲಿ ಬೆಂಗಳೂರು ಚಲೋ ಎಂಬ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ಕುರಿತು ಅನೇಕ ಗೊಂದಲಗಳು ದಿನಾಲೂ ತಾವು ಪತ್ರಿಕೆಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಬರಿತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಇವತ್ತು ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನ ಸರ್ಕಾರಕ್ಕೆ ಕೊಡ್ತಾರೆ. ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳನ್ನು ಗಾಳಿಗೆ ತೂರಿ ವಾಸ್ತವಿಕ ಸತ್ಯಾಂಶಗಳನ್ನು ಅಂಕಿ ಸಂಖ್ಯೆಗಳನ್ನು ಮರೆಮಾಚಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರವು ಇವತ್ತು ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು, ತಾಂತ್ರಿಕ ದೋಷಗಳನ್ನು ಪರಿಗಣಿಸದೆ ಅದ್ರ ಬಗ್ಗೆ ತಜ್ಞರ ಸಲಹೆಯನ್ನು ಪಡೆಯದೆ ಇವತ್ತು ಯಾವ ಕಡೆ ಒತ್ತಡ ಬರುತ್ತೆ ಆ ಕಡೆ ಜಾಸ್ತಿ ಬಾಗಿ ಇವತ್ತು ಅವರು ಒಂದು ಮೀಸಲಾತಿಯನ್ನ 6-6-5 ಅಂತ ಒಂದು ಮೀಸಲಾತಿಯನ್ನು ಮಾಡಿದ್ರು. ಅದು ರಾಜ್ಯಪಾಲರ ಅಂಗಳಕ್ಕೆ ಕೂಡ ಹೋಗಿ ಅಂಕಿತ ಕೂಡ ಆಗಿದೆ. ಆದರೆ ರೋಸ್ಟರ್ ಬಿಂದುವಿನಲ್ಲಿ ಇರ್ತಕ್ಕಂಥ ನ್ಯೂನತೆಗಳು, ಉದಾಹರಣೆಗೆ ಮೊನ್ನೆ ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಒಂದು ನೋಟಿಫಿಕೇಶನ್ ಆಗಿತ್ತು. ಅಲ್ಲಿ SCಗೆ 9 ಹುದ್ದೆಗಳಿದ್ದು 9 ಹುದ್ದೆಗಳು ಕೂಡ ಪ್ರವರ್ಗ ಎಕ್ಕೆ ಬಂದು ಪ್ರವರ್ಗ ಬಿ ಮತ್ತು ಸಿಗೆ ಒಂದೇ ಒಂದು ಹುದ್ದೆಗಳು ಕೂಡ ಅಲ್ಲಿ ಬರಲಿಲ್ಲ. ನೋಟಿಫಿಕೇಶನ್ನಲ್ಲೇ ಇದೆ ಪ್ರವರ್ಗ ಎ ಅಂತ. ಈ ರೀತಿ ಅನೇಕ ಈಗ ಏನು ಇನ್ಸ್ಟಿಟ್ಯೂಷನ್ಗಳಿದಾವೆ ಕರ್ನಾಟಕ ತುಂಬ ಬಹಳ ಕಡೆ ಈಗ ನೋಟಿಫಿಕೇಶನ್ ಆದಲ್ಲಿ SC ಅಂತ ಬಂದ ತಕ್ಷಣ ಪ್ರವರ್ಗ ಎ ಅಂತ ಬರುತ್ತೆ. ರೋಸ್ಟರ್ ಬಿಂದುವಿನಲ್ಲಿ ನಾವು 15ನೇ ಸ್ಥಾನಕ್ಕಿದ್ದೀವಿ. ಜನರಲ್ನವರಿಗೆ 2 ಸಲ 3 ಸಲ ಅವಕಾಶ ಸಿಕ್ಕ ನಂತರ ನಮಗೆ ಬಿ ಮತ್ತು ಸಿಗೆ ಅವಕಾಶ ಸಿಗ್ತಕ್ಕಂಥ ವ್ಯವಸ್ಥೆ ರೋಸ್ಟರ್ ಬಿಂದುವಿನಲ್ಲಿದೆ. ಕಾರಣ ಆ ರೋಸ್ಟರ್ ಬಿಂದುಗಳನ್ನ ಪರಿಷ್ಕರಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಈಗೇನು ತಾವು ಮಾಡ್ಲಿಕ್ಕೆ ಹೊರಟಿರುವ ಒಳ ಮೀಸಲಾತಿ ಪ್ರಕಾರ ಯಾವುದೇ ಹುದ್ದೆಗಳನ್ನ ಭರ್ತಿ ಮಾಡೋ ಹಾಗಿಲ್ಲ. ಕಳೆದ ಏನು ಕ್ಯಾಬಿನೆಟ್ ನಲ್ಲಿ ಒಂದು ತೀರ್ಮಾನ ಆಯ್ತು, ಇನ್ನು ಧಾರವಾಡದಲ್ಲಿ ಏನು ಸ್ಟ್ರೈಕ್ ಆಯ್ತು, ಹುದ್ದೆಗಳನ್ನ ಭರ್ತಿ ಮಾಡಬೇಕು ಖಾಲಿ ಹುದ್ದೆಗಳನ್ನ ಅಂತಂದು ವಿದ್ಯಾರ್ಥಿಗಳೆಲ್ಲ ಸ್ಟ್ರೈಕ್ ಮಾಡಿದಾಗ ತಾವುಗಳು ಒಂದು ಕ್ಯಾಬಿನೆಟ್ ನಲ್ಲಿ ಒಂದು ಸರ್ಕಾರದವರು ನಿರ್ಧಾರ ತಗೊಂಡಿದ್ದಾರೆ. ಈಗ ಹಳೆಯ ಮೀಸಲಾತಿ ಏನಿತ್ತು ಅದ್ರ ಪ್ರಕಾರನೇ 36,000 ಹುದ್ದೆಗಳನ್ನ ಈಗ ತಾವು ಭರ್ತಿ ಮಾಡ್ಕೊಳ್ಳಿಕ್ಕೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ತಾವು ಯಾವುದೇ ಕಾರಣಕ್ಕೂ ಈ ಒಳ ಮೀಸಲಾತಿ ಪ್ರಕಾರ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡುವಾಗಿಲ್ಲ. ಇಲ್ಲಿ ತಾವು ಮಾಡಿರುವ ಈಗ ರೋಸ್ಟರ್ ಬಿಂದುವಿನಲ್ಲಿ ಉಳಿದ ಎಲ್ಲ 59 ಏನು 63 ಜಾತಿಗಳಿದಾವು, ಈಗ ಅತಿ ಸೂಕ್ಷ್ಮ ಜಾತಿಗಳಿದಾವೆ. ಅವ್ರಿಗೆ ಮನೆನೂ ಇಲ್ಲ, ಇರ್ಲಿಕ್ಕೆ ಜಗಾನೂ ಇಲ್ಲ. ಅಲ್ಲಿ ಇಲ್ಲಿ ಊರ ಹೊರಗೆ ಗಟರ್ ದಂಡಿ ಮೇಲೆ ಎಲ್ಲ ಗುಡ್ಸ್ಲಾಕೊಂಡು ತಾವೆಲ್ಲ ನೋಡ್ತಿರ್ತೀರಿ, ಪತ್ರಿಕಾ ಮಾಧ್ಯಮದವರಿಗೆ ತಮ್ಗೆಲ್ಲ ಗಮನಿಸ್ತೀರಿ. ಕೊರಚರು ಸಣ್ಣ ಸಮುದಾಯಗಳಿದಾವೆ, ಅವರೆಲ್ಲ ಬಹಳ ಹೀನಾಯ ಪರಿಸ್ಥಿತಿ ಒಳಗಿದಾರ. ಈಗ ಅವ್ರನ್ನ ಈಗ ನಮ್ಮ 3ನೇ ಗುಂಪಲ್ಲಿ ಸಿ ಗ್ರೂಪ್ನಲ್ಲಿ ತಂದು ಹಾಕಿದಾರೆ. ಈಗ ಅವರು ನಮ್ಮೆಲ್ಲರಿಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಈಗ ಅಲೆಮಾರಿಗಳು, ಸಣ್ಣ ಪುಟ್ಟ ಸೂಕ್ಷ್ಮ ಜಾತಿಗಳಿದ್ದಾರೆ. ಅವ್ರಿಗಂತೂ ಘೋರ ಅನ್ಯಾಯ ಆಗಿದೆ. ಕಾರಣ ನಾವು ಈ ಒಂದು ವಿಚಾರವನ್ನ ಕುರಿತು ಸರ್ಕಾರದ ಗಮನ ಸೆಳೆಯಲು 24ನೇ ತಾರೀಕಿನಂದು ನಮ್ಮ ಎಲ್ಲ 63 ಸಮುದಾಯಗಳು ಜೊತೆಗೆ ಬಲಗೈ ಸಮುದಾಯ, ಇವತ್ತೇನು ಚಲವಾದಿ ಸಮುದಾಯ, ವಲಯ ಸಮುದಾಯ ಇದೆ, ಅವರು ಕೂಡ ಈಗ ಈ ರಾಜ್ಯ ಸರ್ಕಾರದ ಈ ಒಂದು ತೀರ್ಮಾನವನ್ನ, ಈ ಒಳ ಮೀಸಲಾತಿಯನ್ನ ವಿರೋಧಿಸಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಅವ್ರಿಗೂ ಬಹಳ ಅನ್ಯಾಯ ಆಗಿದೆ, ಅವ್ರಿಗೂ ಈಗ ಗಮನಕ್ಕೆ ಬಂದಿದೆ, ಅವರು ಕಣ್ಣು ತೆರೆದಿದ್ದಾರೆ. ಈಗ ಮೊದಲು ಅವರು ಒಳ ಮೀಸಲಾತಿಗೆ ಸಪೋರ್ಟ್ ಮಾಡಿದ್ರು, ಹಾಗೆ ಈಗ ವಾಸ್ತವಿಕ ಪರಿಸ್ಥಿತಿ ಅವ್ರಿಗೆ ಗೊತ್ತಾದ್ಮೇಲೆ ಬಲಗೈ ಸಮುದಾಯದವರು ಕೂಡ ಈಗ ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ಈ ಒಂದು ಒಳ ಮೀಸಲಾತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನು ಮೊದಲು ಹಿಂದಿನ ಒಂದು ಸರ್ಕಾರದಲ್ಲಿ ಒಂದು ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಿದ್ದು 7% ಹಾಗೂ 17% ಮಾಡಿದ್ರು. SC 17, ST 7% ಮಾಡಿದ್ರು. ಅದನ್ನ ಆದಷ್ಟು ಬೇಗನೆ ಶೆಡ್ಯೂಲ್ 9ಗೆ ಸೇರಿಸಬೇಕು.
ಮತ್ತಿನ್ನು ಮುಂದೆ ತಾವು ಯಾವುದೇ ಈಗ ನೋಟಿಫಿಕೇಶನ್ ಮಾಡಲಿ, ಶಾಲಾ ಕಾಲೇಜುಗಳಲ್ಲಿ ಈಗ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಏನು ತಾವು ರೋಸ್ಟರ್ ಅನ್ನು ಮಾಡ್ತೀರಿ ಅದನ್ನ ಹಳೆ ಪದ್ಧತಿ ಪ್ರಕಾರನೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಒಳ ಮೀಸಲಾತಿ ಪ್ರಕಾರ ತಾವು ಮಾಡಬಾರ್ದು ಅಂತಂದು ನಾವು ಈ ಮೂಲಕ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೋತೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕುರಿತು ತಾವು ಅಕಸ್ಮಾತ್ ಇದನ್ನ ಏನಾದ್ರು ಜಾರಿಗೆ ಮಾಡಿ ಹೊರಟಲ್ಲಿ ತಾವು ಒಂದು ಸಮುದಾಯಕ್ಕೆ ಒಳ್ಳೇದ್ ಮಾಡಕ್ ಹೋಗಿ ಇಡೀ ಎಲ್ಲ ಏನು 69 ಜಾತಿ 63 ಜಾತಿಗಳು ಮತ್ತು ಬಲಗೈ ಸಂಬಂಧಿತ ಜಾತಿಗಳು ಎಲ್ಲ ಜಾತಿಗಳನ್ನ ವಿರೋಧವನ್ನ ತಾವು ಕಟ್ಕೋಬೇಕಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಇದರಿಂದ ತಮ್ಮ ಸರ್ಕಾರಕ್ಕೆ ಕೂಡ ದೊಡ್ಡ ಮಟ್ಟದ ನಷ್ಟ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರದಲ್ಲಿ ಯಾರ್ಯಾರು ಸಚಿವರುಗಳು ಇದ್ದಾರೆ, ಸಂಬಂಧಪಟ್ಟ ಇಲಾಖೆ ಸಚಿವರುಗಳು ತಾವು ಎಚ್ಚೆತ್ಕೊಂಡು ಆದಷ್ಟು ಬೇಗನೆ ಈ ರೋಸ್ಟರ್ ಬಿಂದುವನ್ನ ಎಲ್ಲವನ್ನು ಪರಿಷ್ಕರಣೆ ಮಾಡಬೇಕು. ಹಳೆ ಮೀಸಲಾತಿ ಪದ್ಧತಿ ಪ್ರಕಾರನೇ ತಾವೆಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಅವ್ರಿಗೆಲ್ಲರನ್ನು ಮನವಿ ಮಾಡಿಕೊಡ್ತಾ ಇದ್ದೀವಿ. ಧನ್ಯವಾದಗಳು.